ಸ್ನೇಹಿತರೆ, ಇವತ್ತು ನಾವು ಸ್ಟೋರಿ ಟಿವಿ ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಸ್ಟೋರಿ ಟಿವಿ ಆ್ಯಪ್ನಲ್ಲಿ ನೀವು ಶಾರ್ಟ್ ಶೋಸ್ಗಳು ಮತ್ತು ಡ್ರಾಮಾಸ್ಗಳು ಗಳನ್ನು ವೀಕ್ಷಣೆ ಮಾಡಬಹುದು. ಆ ಒಂದು ಸ್ಟೋರಿ ಟಿವಿ ಆ್ಯಪ್ನಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಮತ್ತು ಸ್ಟೋರಿ ಟಿವಿ ಆ್ಯಪ್ನ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅದರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕು. ಆ ವಿಷಯಗಳನ್ನು ಕೂಡ ಹೇಳ್ತೀನಿ, ಯಾಕೆಂದರೆ ಆ ವಿಷಯಗಳನ್ನ ನೀವು ತಿಳ್ಕೊಳ್ಳದೇ ಇದ್ದರೆ ನಿಮಗೆ ತುಂಬ ನಷ್ಟ ಆಗಬಹುದು. ಅದಕ್ಕಾಗಿ ಆ ವಿಷಯನೂ ಕೂಡ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಸ್ಟೋರಿ ಟಿವಿ ಆ್ಯಪ್ನ ನೀವು ಮೊದಲು ಆ್ಯಕ್ಟಿವೇಟ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿ ನಾವು ಸ್ಟೋರಿ ಟಿವಿ ಆ್ಯಪ್ನ ಅಕೌಂಟನ್ನು ಕ್ರಿಯೇಟ್ ಮಾಡಿದ ತಕ್ಷಣದಲ್ಲಿ ಅವರು ಒಂದು ದಿನ ನಮಗೆ ಫ್ರೀ ಕೊಡ್ತಾರೆ. ಮೊದಲು ಇನ್ನೊಂದು ವಿಷಯ ಅಂದರೆ ಸ್ಟೋರಿ ಟಿವಿ ಆ್ಯಪ್ ಅದು ಫ್ರೀ ಅಲ್ಲ, ಅದಕ್ಕೆ ನಾವು ದುಡ್ಡು ಕೊಡಬೇಕು. ಅವರು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ದಿನ ಮಾತ್ರ ಫ್ರೀ ಕೊಡ್ತಾರೆ. ಅದಕ್ಕಾಗಿ ಏನು ಮಾಡ್ತಾರೆ, ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಆ ಹಣವನ್ನು ಕಟ್ ಆಗೋದಕ್ಕಾಗಿ ನಾವು ಆಟೋ ಪೇಮೆಂಟ್ನ ತೊಗೋತಾರೆ. ಅಂದರೆ ನಮ್ಮ ಕಡೆಯಿಂದ ಒಪ್ಪಿಗೆ ತೊಗೋತಾರೆ. ನಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹಣವನ್ನು ಕಟ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಒಪ್ಪಿಗೆ ತೊಗೋತಾರೆ. ತಗೊಂಡ ನಂತರದಲ್ಲಿ ಒಂದು ದಿನ ಫ್ರೀ ಕೊಡ್ತಾರೆ. ಅಂದರೆ ಒಂದು ದಿನ ನಾವು ವೀಕ್ಷಣೆ ಮಾಡಿಬಿಟ್ಟು ನಮಗೆ ಅದು ಸರಿ ಅನಿಸುತ್ತಾ ಇಲ್ವಾ ಅಂತ ನಾವು ನೋಡ್ಬೋದು. ನಮಗೆ ಅದು ಓಕೆ ಅನಿಸಿದರೆ ಅಥವಾ ನಮಗೆ ಅದು ಇಷ್ಟ ಆದರೆ ನಾವು ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಟ್ಟುಬಿಟ್ಟು ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಒಂದು ದಿನದ ಒಳಗಡೆ ನೀವು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಮ ಹಣ ಅನ್ನೋದು ಕಟ್ ಆಗೋದಿಲ್ಲ. ಆವಾಗ ನಾವು ಅದಕ್ಕಾಗಿ ನಾವು ಇದನ್ನು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿ ಹಣವನ್ನು ನಾವು ಫೋನ್ಪೇ ಮೂಲಕ ನಾವು ಅಥವಾ ಗೂಗಲ್ ಪೇ ಮೂಲಕ ನಾವು ಆಟೋ ಪೇಮೆಂಟ್ಗೆ ಮ್ಯಾಂಡೇಟ್ನ ಕೊಡ್ತೀವಿ, ಅಂದರೆ ಒಪ್ಪಿಗೆ ಕೊಡ್ತೀವಿ. ನಿಮಗೆ 24 ಗಂಟೆ ಒಳಗಡೆ ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡದೆ ಹೋದರೆ ನಿಮ್ಮ ಅಕೌಂಟಿಂದ 399 ಇರ್ಬೋದು ಅಥವಾ 699, ಈ ರೀತಿ ಅವರ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಯಾವ ರೀತಿ ಇದೆ ಅದರ ಪ್ರಕಾರ ಹಣ ಅನ್ನೋದು ಕಟ್ ಆಗುತ್ತೆ. ಅದಕ್ಕಾಗಿ ನೀವು ಇದನ್ನು ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಒಂದು ಸಾರಿ ನೀವು ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನೀವು ತಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಅನ್ನೆಸೆಸರಿ ಹಣ ಅನ್ನೋದು ಕಟ್ ಆಗುತ್ತೆ ಮತ್ತು ಅಲ್ಲಿ ರಿಫಂಡ್ ಕೂಡ ಆಗೋದಿಲ್ಲ ಸ್ನೇಹಿತರೆ, ಅದು ನಾನ್ ರಿಫಂಡ್ ಇರುತ್ತೆ. ಅದಕ್ಕಾಗಿ ಈ ಅಕೌಂಟನ್ನು ಇಲ್ಲಿ ಮೊದಲು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ನೋಡಿ. ಪ್ಲೇಸ್ಟೋರ್ನಲ್ಲಿ ಸ್ಟೋರಿ ಟಿವಿ ಆ್ಯಪ್ನ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಪರ್ಮಿಷನ್ಸ್ಗೆ ಅಲೌ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಫೋನ್ ನಂಬರ್ನ ಹಾಕಿಬಿಟ್ಟು OTP ಮೂಲಕ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ. ಈ ರೀತಿ ಬಂದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಬರಲಿಲ್ಲ ಅಂದರೆ ಈ ರೀತಿ ಬಂದರೆ ಫೋನ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. 4 ಅಂಕೆಗಳ ಒಂದು OTP ಬಂದು ವೆರಿಫೈ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಭಾಷೆಯಲ್ಲಿ ನೀವು ಶೋಸ್ಗಳನ್ನು ನೋಡ್ತೀರಾ ಅಂತ, ಹಿಂದಿ ಅಥವಾ ತೆಲುಗು, ಕನ್ನಡ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಈ ರೀತಿ ನೋಡ್ಬೋದು. ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟಾರ್ಟ್ ಟ್ರಯಲ್ ಫಾರ್ RS1 ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಉಚಿತವಾದಂಥ ಟ್ರಯಲ್ ಅನ್ನೋದು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ನಿಮಗೆ ಬಿಫೋರ್ ಆಟೋಪೇ ನೋಡ್ಬೋದು 699 ರೂಪಾಯಿ 3 ತಿಂಗಳಿಗೆ ಹಣ ಅನ್ನೋದು ಕಟ್ ಆಗ್ತಾ ಇದೆ. ಡ್ರಾಮಾ ಒಂದು ದಿನ ಫ್ರೀ ಕೊಡ್ತಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದಿನ ಇಲ್ಲಿ ಪೇಟಿಎಮ್ ಆ್ಯಪ್ನ ತೋರಿಸ್ತಾ ಇದೆ. ಇಲ್ಲಿ ಚೇಂಜ್ ಮಾಡಿಬಿಟ್ಟು ನೀವು ಫೋನ್ಪೇ ಕಡೆಯಿಂದನೂ ಕೂಡ ನೀವು ಅಥವಾ ಗೂಗಲ್ ಪೇ ಕಡೆಯಿಂದ ನೀವು ಆಟೋ ಪೇಮೆಂಟ್ನ ಕೊಡಬಹುದು. ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನಮ್ಮ UPI ಪಿನ್ನನ್ನು ಹಾಕಿಬಿಟ್ಟು ಆಟೋ ಪೇಮೆಂಟ್ನ ಕೊಡಬೇಕಾಗತ್ತೆ. ಕೊಟ್ಟ ನಂತರದಲ್ಲಿ ಅದೇ ಆಟೋ ಪೇಮೆಂಟ್ ಮೂಲಕ ಅವರು ಹಣವನ್ನು ಕಟ್ ಮಾಡ್ತಾರೆ. ಇಲ್ಲಿ ನೋಡಿ ಪೇ 1 ಆ್ಯಂಡ್ ಸೆಟ್ ಆಟೋ ಪೇ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಪಿನ್ನನ್ನು ಹಾಕ್ತೀನಿ. ಪಿನ್ ಹಾಕಿ ಪೇ ಅಂತ ಕ್ಲಿಕ್ ಮಾಡ್ತೀನಿ. UPI ಪಿನ್. ಈಗ ಹಣ ಅನ್ನೋದು $1 ಮಾತ್ರ ಕಟ್ ಆಗುತ್ತೆ. ನಂತರದಲ್ಲಿ ನಾವು ಒಂದು ದಿನ ಅವರ ಒಂದು ಫ್ರೀ ಟ್ರಯಲ್ ಒಂದು ದಿನ ಏನಿರುತ್ತೆ ಅದು ಮುಗಿದ ತಕ್ಷಣದಲ್ಲಿ ನಮ್ಮ ಅಕೌಂಟಿಂದ ಹಣ ಅನ್ನೋದು 699 ರೂಪಾಯಿ ಕಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಇದನ್ನು ಒಂದು ದಿನದ ಒಳಗಡೆ ನೀವು ಇಲ್ಲಿ ನೋಡಿ ಆ್ಯಕ್ಟಿವೇಟ್ ಆಗಿದೆ, ಒಂದು ದಿನದ ಒಳಗಡೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಯಾವ ರೀತಿ ಮಾಡೋದು ಅಂತಲೂ ಕೂಡ ನಾನು ವಿಡಿಯೋ ಮಾಡಿರ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿ ಸಿರೀಸ್ಗಳು, ಶೋಸ್ಗಳು, ಡ್ರಾಮಾಸ್ಗಳು ಎಲ್ಲ ಬರ್ತಾ ಇರುತ್ತೆ. ಇಲ್ಲಿಂದ ನೀವು ವೀಕ್ಷಣೆ ಮಾಡಬಹುದು. ಈ ರೀತಿ ನೋಡ್ಬೋದು. ಈಗ ಇಷ್ಟು ನಾವು ಆಟೋ ಪೇಮೆಂಟ್ನ ಕೊಟ್ಟರೆ ಇವೆಲ್ಲ ಶೋಸ್ಗಳು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ಅದು ಸಂಪೂರ್ಣವಾಗಿ ಅನ್ಲಾಕ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಪ್ಲೇ ಆಗ್ತಾ ಇದೆ. ನಿಮಗೆ 24 ಅವರ್ಸ್ ಒಳಗಡೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ತಕ್ಷಣದಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಓಕೆ ನೀವು ನೋಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.